ಮಗ ಇಲ್ಲಿಗೆ ಕರ್ಕೊಂಬಂದಿದ್ಯಾ? ಏನು ವಿಷಯ? ಅಂಜಲಿ ನೈಟ್ ಫೋನ್ ಮಾಡಿದ್ಲು, 3 ಜನ ಬರೋಕ್ಕೆ ಹೇಳಿದ್ಲು, ಏನೋ ಮಾತಾಡ್ಬೇಕಂತಿದ್ಲು. ಇಬ್ಬರಲ್ಲೊಬ್ರು ಅಂಜಲಿಗೆ ಫೋನ್ ಮಾಡ್ಬಿಟ್ಟು ಎಲ್ಲಿದ್ದಾಳೆ ಅಂತ ಕೇಳಿ. ಹಲೋ ಅಂಜಲಿ, ಎಲ್ಲಿದ್ಯಾ? ಹಾಂ, ಬರ್ತಾ ಇದ್ದೀನಿ. ಬರ್ತಾ ಇದ್ದಾಳಂತ? ಹಲೋ ಆಂಟಿ, ಈ ಅಡ್ರೆಸ್ ಗೊತ್ತಾಗ್ತಿಲ್ಲ. ಅಲ್ಲಿ ಪಕ್ಕದಲ್ಲಿ ಎಲ್ಲಾದರೂ ಕೇಳಮ್ಮ. ಪಕ್ಕದಲ್ಲಿ ಏನು ಮುಂದೆ ಬೇಬ್ಸೆ ಕಾಣಿಸ್ತಿಲ್ಲ, ಹಿಂಗಾರಿ ಹೆಂಗೆ ನಮ್ಮ ಕತೆ? ಹಲೋ, ಈ ಅಡ್ರೆಸ್ ಸ್ವಲ್ಪ ಹೇಳ್ತೀರಾ? ಇದಾ, ಫಸ್ಟ್ ಲೆಫ್ಟ್ ತೊಗೊಳ್ಳಿ, ಆಮೇಲೆ ರೈಟ್ ತೊಗೊಳ್ಳಿ, ಆಮೇಲೆ ಒಂದು ಯೂಟರ್ನ್ ಸಿಗುತ್ತೆ, ಅಂದರೆ ಸ್ಟ್ರೈಟ್ ಹೋಗಿ ನೀವು ಅಲ್ಲೇ ಹೋದರೆ ಸಿಗುತ್ತೆ. ಪಕ್ಕಾ ನಿಮಗೆ ಈ ಅಡ್ರೆಸ್ ಗೊತ್ತು ತಾನೆ? ಹಲೋ, ನಾವಿಲ್ಲಿ ಲೋಕಲ್ ಬಾಯ್ಸ್. ನೋಡಿ, ಇವರೇ ನಮ್ಮ ಫಿಲಂ ಲೋಕಲ್ ಬಾಯ್ಸ್, ಸಾರಿ ಲೋಕಲ್ ಬಾಯ್ಸ್. ಇಷ್ಟು ಬೇಗ ರೆಡಿ ಆಗಿದ್ದಾರೆ. ನಾವು ನೀವು ಅನ್ಕೊಂಡಿರಂಗೆ ಕಾಲೇಜ್ ಹೋಗಿ ಕೆಲ್ಸಕ್ಕೂ ಅಲ್ಲ, ಒಂದು ಹುಡುಗಿಗೋಸ್ಕರ. ಹಾಯ್ ಅಂಜಲಿ, ದಿಸ್ ಈಸ್ ಫಾರ್ ಯು. ಫುಲ್ಲಿ ಲೋಡೆಡ್ ಲ್ಯಾಪ್ಟಾಪ್. ಇದರಲ್ಲಿ ನಿಮ್ಗೆ ಬೇಕಾದಂಥ ಸಾಫ್ಟ್ವೇರ್, ಫೇಸ್ಬುಕ್, ಇಂಟರ್ನೆಟ್ ಎಲ್ಲ ಇದೆ. ನಿಮ್ಗೇನೋ ಬೇಕಾ ಜಸ್ಟ್ ಒಂದು ಡೈಲ್ ಮಾಡಿ ಸಾಕು. ಓಹ್, ನೀವು ಜಸ್ಟಲ್ಲಿ ವರ್ಕ್ ಮಾಡೋದಾ? ಜೋಕೆ ಪಂಚಾಗಿಲ್ಲ, ಬಟ್ ಥ್ಯಾಂಕ್ಸ್ ಎಲ್ಲ ಹೇಳಿ ನಂಗೆ ಬೇಜಾರು ಮಾಡಬೇಡಿ. ನೀವು ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ಅಭಿನಯ ರಾಜ ಗೋಕುಲ ಬಾಲ ಕೋಟಿ ಪ್ರಕಾಶ ವಿರಗ ನರಗ ಶ್ರೀ ರಕ್ಷಕಮಾಲ ಎತ್ತನೆ ಮುರಿನಾನೇಂಗಿಚ್ಚಾವೆ ಇತ್ತವಣಯ್ಯನೆ ಆಟ್ಕೊಳ್ವಾಯ ಸೂಡಿಯ ವಾಡಲೆ ಸೂಡಿಯ ವಾಕಳ ವಾಡಿಯ ಸಿಂಧೆ ಕುರುಂಬತ್ತ ಪೂದಗಿಯಾಗ ಪಣಿತ್ತಿಡುವಾಯ ಪಾವೆ. ನಿಮ್ದು ಡ್ಯಾನ್ಸ್ ಸ್ಕೂಲ್ ಇದೆಯಾ? ಹಾ ಹೌದು ಇದೆ. ಈ ಸಣ್ಣ ವಯಸ್ಸಲ್ಲಿ ಒಳ್ಳೆ ಅಚ್ಚುಣ್ಣ. ಓ ಥ್ಯಾಂಕ್ ಯು. ನಿಮಗೆ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟನಾ? ಹೌದು. ನಂದೇ ಡ್ಯಾನ್ಸ್ ಕ್ಲಾಸ್ ಇದೆ, ನೀವು ಬಂದು ಜಾಯ್ನ್ ಆಗಿ. ಫೀಸ್ ಏನು ಬೇಡ. ಓಕೆ ತೊಗೊಳ್ಳಿ, ನನ್ನ ಕಾರ್ಡ್ ಇದೆ, ನೀವು ಬಂದು ಜಾಯ್ನ್ ಆಗಿ. ATM ಏನೋ ಕಾರ್ಡ್ ಹಾಕಿದ್ದಾನೆ, ಆದ್ರೆ ಅದ್ರ ದುಡ್ಡಿದೆಯೋ ಇಲ್ವೋ ಅಂತಾನೆ ಗೊತ್ತಿಲ್ಲ. ಹೇಯ್, ಏನು? ರಾಕಿಗೆ ಎಷ್ಟೊತ್ತಾಗತ್ತೆ ಕೇಳೋ? ಕೊಡು. ರಾಕಿ ಎಲ್ಲಿದ್ಯೋ? ನಾನು ಸ್ವಲ್ಪ ಹೊರಗಡೆ ಇದ್ದೀನೋ, ಆಮೇಲೆ ಬಂದು ಜಾಯ್ನ್ ಆಗ್ತೀನಿ. ಬರ್ತಾನಂತ? ಹೌದಾ, ಓಕೆ. ಏನೋ ಜರ್ಕಿನೆಲ್ಲ ಹಾಕೊಂಡ್ಬಂದಿದ್ಯಾ? ನೆನ್ನೆ ಎಷ್ಟೊತ್ತ ವೇಟ್ ಮಾಡೋದು? ಏನೋ ನೆನೆ ಬರ್ತೀನಿ ಅಂತ ಬಂದೇ ಇಲ್ಲ. ಸಾರಿ ಕೊಂಡ್ರೋ, ನೆನೆ ಸ್ವಲ್ಪ ಕೆಲಸ ಆಯಿತು, ಬರ್ದಕ್ಕೆ ಲೇಟ್ ಆಯಿತು. ಹೌದು, ಏನು ಈ ನಡುವೆ ಫಸ್ಟ್ ಕ್ಲಾಸ್ ಅಟೆಂಡೇ ಆಗ್ತಿಲ್ವಂತೆ, ಯಾಕೆ? ಫಸ್ಟ್ ಆಫ್ ಆಲ್ ಅವ್ನು ಕಾಲೇಜ್ಗೆ ಹೋದ್ರೆ ತಾನೆ. ಮುಚ್ಚೋ ಲೋಕೆ, ಅವನ ಕತೆ ಹಂಗಿರ್ಲಿ. ಏನು ಈ ನಡುವೆ ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡ್ತಿಲ್ವಂತೆ ನೀನು? ಹೋ ಅದಾ. ಸೊ ಇಬ್ಬರು ಒಂದು ಹುಡುಗಿಯಿಂದ ಬಿದ್ದೀರಾ ಅಂತ ಆಯಿತು. ಯಾರೋ ಆ ಹುಡುಗಿ ಹೆಸರು ಗೊತ್ತಿಲ್ಲ ಮಾಮ್, ಸೂಪರ್ ಫಿಗರು. ಥೂ ಮಗನೇ, ಲವನ ಫಿಗರ್ ಅಂತೀರ, ಲೋಕಲ್ ಬಾಯ್. ತಾವಿನ್ನೇನು? ಸರಿ ಬಿಡಪ್ಪ. ಈ ವಿಷಯದಲ್ಲಿ ಸ್ವಲ್ಪ ಹೆಲ್ಪ್ ಮಾಡೋ. ನನಗೂ ಮಾಡೋಣ, ಆದರೆ ನಿಮ್ಮ ಸಿಕ್ಕಿರೋ ಲೈಫ್ನ ಹಾಳು ಮಾಡ್ಕೊಬೇಡಿ. ಓಕೆ. ಏನು ಮಗ, ಅಂಜಲಿ ನಿಜವಾಗ್ಲೂ ಬರ್ತಾಳಂತ ಇವತ್ತು? ಮನೆ ಬಿಟ್ಟೋಳಂತಪ್ಪ, ಬರ್ತಾ ಇದ್ದಾಳೆ. ಎಷ್ಟೊತ್ತಾಗುತ್ತಂತೆ ಇನ್ನ? ನೋಡಲ್ಲಿ ಬಂದ್ಲು. ಸಾರಿ, ಐ ಆಮ್ ಬಿಟ್ ಲೇಟ್.
ಹೇ ಇಟ್ಸ್ ಓಕೆ, ಇಟ್ಸ್ ಮೈ ಫ್ರೆಂಡ್ ರಾಕೇಶ್. ಹಾಯ್, Hi. ಐ ಆಮ್ ರಾಕೇಶ್. ವಾಟ್ ಯು ಡೂ? ನಥಿಂಗ್. ಆ್ಯಕ್ಚುಲಿ ರಾಕೇಶ್ ಎಜುಕೇಷನ್ನ ಡಿಸ್ಕಾರ್ಡ್ ಮಾಡಿ ಓ, ಆರಾಮಾಗಿದ್ದಾನೆ. ನನ್ನ ಫೋಟೋನ ಫ್ಲ್ಯಾಶ್ ಇದ್ರೇ ತೆಗೆದುಬಿಟ್ಟಪ್ಪ. ಹೌದು, ನೀವು ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ? ಫ್ರೀ ಟೈಮಲ್ಲಿ ಫ್ರೀಯಾಗಿ ಇರ್ತೀನಿ. ಅದರಲ್ಲೇನಿದೆಯೋ. ಇಟ್ಸ್ ಓಕೆ, ಲೆಟ್ಸ್ ಹ್ಯಾವ್ ಸಮ್ ಬ್ರೇಕ್ಫಾಸ್ಟ್. ಓಕೆ ಫೈನ್, Okay. ವಿಲ್ ಮೂವ್. ಓಕೆ ಓಕೆ. ಏನು ಬೇಕಾದರೂ ಆರ್ಡ್ರ್ ಮಾಡಿ. ನೀವೇನು ತಗೊಳ್ತೀರಾ? ಇಲ್ಲಿ ಪುಳಿಯೋಗರೆ ಫೇಮಸ್ಸು, ಅದೇ ತೊಗೊಳ್ಳೋಣ. ಪುಳಿಯೋಗರೆನೇ ಕೊಡಿ. ಹೇಗಿದೆ ಪುಳಿಯೋಗರೆ? ಚೆನ್ನಾಗಿದೆ. ಮಗ, ಬಿಲ್ ನಾನು ಕೊಡ್ಲಾ, ನೀನು ಕೊಡ್ತೀಯಾ? ನಾನಾ? ಇಲ್ಲ, ಬಿಲ್ ನಾನೇ ಕೊಡ್ತೀನಿ. ಬಲ್ ನನ್ನ ಮಗ. ಹೆಂಗೋ ನನ್ನ ಟ್ಯಾಕ್ಸು. ಅಯ್ಯೋ, ಬಿಲ್ ಕೊಡ್ತಾನೆ ಅಂದ್ಕೊಂಡೆ ನನ್ನ ಹುಡುಗಿ ಕೈಲಿ ಟ್ಯಾಕ್ಸ್ ಹಾಕ್ಸ್ಬಿಟ್ಟ. ಅಂಜಲಿ ಅವರೇ, ನೀವು ರಿಯಲಿ ಡಿಫ್ರೆಂಟ್ ಕಣ್ರಿ. ಹಾಂ, ಡಿಫ್ರೆಂಟ್. ನನ್ನ ಲೈಫಲ್ಲಿ ಫಸ್ಟ್ ಟೈಮು ಒಂದು ಹುಡುಗಿ ಬಿಲ್ ಕೊಟ್ಟಿದ್ದು. ಓ ಹೌದಾ? ಎಸ್. ಈ ರೀಡೇಟಬಲ್ ಸಿಡಿನ ಹಾಕೊಂಡು ಎಷ್ಟು ಜನ ಹುಡುಗಿಗೆ ಅಂತ ಉಚ್ತಾನಪ್ಪ. ಲವ್, ಎಲ್ಲೋ ನಿಮ್ಮ ಹುಡುಗಿ ಬರ್ತಾಳೆ ಅಂದು ಇನ್ನೂ ಬಂದೇ ಇಲ್ಲ. ಇಲ್ಲೇ ಬರ್ತೀನಿ ಅಂದ್ಲು, ಇರೋ ಬರ್ತಾಳೆ. ಬೇಗ. ಆಯ್ತಪ್ಪ. ಓ, ನೀವು ಬಂದು ತುಂಬ ಹೊತ್ತಾಯ್ತಾ? ಇಲ್ಲ, ಇವಾಗ ಬಂದ್ವಿ. ತಗೊಳಪ್ಪ, ಒಂದೇ ಕಾರ್ಗೆ 2 ಸ್ಟೇರಿಂಗು. ರಾಕಿ, ಶೀ ಈಸ್ ಅಂಜಲಿ, ಈಸ್ ರಾಕಿ. ಹಾಯ್. ಹಾಯ್, ನೈಸ್ ಮೀಟಿಂಗ್ ಯು ಅಗೇನ್. ಅಗೈನಾ? ನೀವಿಬ್ರು ಮೊದಲೇ ಗೊತ್ತಾ? ಇವರು ನನ್ನ ಫ್ರೆಂಡ್ ಉಮೇಶ್ ಇದ್ದಾರಲ್ಲ, ಅವ್ರ ಬೆಸ್ಟ್ ಫ್ರೆಂಡ್. ಉಮೇಶ್ ಗೊತ್ತಾ ನಿಮಗೆ? ಗೊತ್ತಾ ಏನು, ನಾವಿಬ್ಬರು ಬೆಸ್ಟ್ ಫ್ರೆಂಡ್ಸ್ ಅಮ್ಮ. ಸೊ ನೈಸ್. ಎನಿವೇ, ಬಾಯ್. ಬಾಯ್. ಬಾಲ್ ಹಿಡಿಯೋ. ಏನೋ ಮಚ್ಚ ವೈಡ್ ಆಗ್ತಿದ್ಯಾ? ಸೂಪರ್ ಬಾಲ್ ಅಲ್ಲೇ, ಸೂಪರ್ ಬಾಲ್. ಕ್ಯಾಚ್ ಹಿಡಿಯೋ. ಈಗ ಔಟ್. ಮಗ, ಒಂದು ವಿಷಯ ಮಾತಾಡಬೇಕಾಗಿತ್ತು. ಏನದು? ಉಮಿಗೆ ಫೋನ್ ಮಾಡಿ ಹೇಳ್ತೀನಿ. ಏಯ್ ಆಡಲು. ಇರೋ ಫೋನ್ ಬಂತು. ಹಲೋ ಹಲೋ, ಎಲ್ಲಿದ್ಯೋ? ಇಲ್ಲೇ ಫೀಲ್ಡಲ್ಲಿದ್ದೀನೋ. ಏಯ್ ಫೋನ್ ಕಟ್ ಮಾಡೋ ಫಸ್ಟು. ಅವ ಅಂದ್ರೆ ಫೋನ್ ತಗೊಂಡ್ಬಿಡ್ತಾನೆ. ಎಲ್ಲಿದ್ದಾನಂತೆ? ಗ್ರೌಂಡಲ್ಲಿದ್ದಾನಂತ. ಹೋಗೋಣ ಹಂಗಾದ್ರೆ. ಆಯ್ತು ಬಾ. ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು. ಇಲ್ಲಿ ಏನಕ್ಕಪ್ಪ ಕರ್ಸಿದೆ? ಹೇಳ್ತೀನಿ. ನೀವಿಬ್ರು ಲವ್ ಮಾಡ್ತಾ ಇರೋದು ಒಂದೇ ಹುಡುಗಿನ. ಏನು ಹೇಳ್ತಿದ್ಯಾ? ಏನ್ ಹೇಳ್ತಿದ್ಯಾ? ನಿಜ ಹೇಳ್ತಾ ಇದ್ದೀನಿ. ಪ್ರಾಣ ಸ್ನೇಹಿತ ಅನ್ಕೊಂಡಿದ್ದೆ, ನನ್ನ ಹುಡ್ಗಿನೇ ಕ್ಯಾಚ್ ಹಾಕ್ಬಿಟ್ಟಲ್ಲ. ಹೋಗಲ್ಲ ಗುಬಾಟ್. ಬುದ್ಧಿ ಇರೋದು ಯಾವುದೇ ಹುಡುಗಿನ ಮೆಚ್ಕೊಂತಾಳೆ ಲವ್. ಕಣ್ಣಿರೋ ಯಾವುದೇ ಹುಡ್ಗಿ ನೀನು ಒಪ್ಕೋತಾಳಾ? ನೀವಿಬ್ರು ಈ ಥರ ಕಿತ್ಲಾಡ್ಕೊಂಡಿದ್ರೆ ಏನೂ ಪ್ರಯೋಜನ ಇಲ್ಲ. ಫಸ್ಟು ನೀವಿಬ್ರು ಹೋಗ್ಬಿಟ್ಟು ಅಂಜಲಿಗೆ ಪ್ರಪೋಸ್ ಮಾಡಿ, ಅವಳು ಯಾರು ಓಕೆ ಮಾಡ್ತಾಳೋ ಅವ್ರು ಮೂವ್ ಆಗಿ, ಅಷ್ಟೇ. ಉಮೇಶ್, ನಿಮಗೆ ನಮ್ಮ ಡ್ಯಾನ್ಸ್ ಮಾಸ್ಟರ್ ಲೋಕೇಶ್ ಬೆಸ್ಟ್ ಫ್ರೆಂಡ್ ಅಂತೆ ನನಗೆ ಸಿಕ್ಕಿದ್ರು. ಯಾರು ಹೇಳಿ? ಅದೇ ಆ ಡ್ಯಾನ್ಸ್ ಸ್ಕೂಲ್ ಮಾಸ್ಟ್ರು. ಓ ಲೋಕೇಶನಾ? ಹಾಂ ಹೌದು. ಮೇ ಓ ಅವನಾ? ಅವನು ಡ್ಯಾನ್ಸ್ ಮಾಸ್ಟರ್ ಅಲ್ಲ, ಸುಮ್ಮನೆ ಡ್ಯಾನ್ಸ್ ಮಾಡಿದ್ರೆ ಬಿಲ್ಡಪ್ ಕೊಡ್ತಾನೆ ಅಷ್ಟೇ. ಆದರೆ ಅವನು ಸ್ಕೂಲ್ಗೆ ಕಸ ಹೊಡೆಯೋಣ ಅಷ್ಟೇ. ಏನು ಕಸ ಹೊಡೆಯೋಣ? ಮತ್ತೆ ಸ್ಕೂಲ್ ನಂದೇ ಅಂತ ಹೇಳ್ದ? ಓ ಬಿಟ್ಟರೆ ಓರಿಯನ್ ಮಾಲು ಮಂತ್ರಿ ಮಾಲು ನಂದೇ ಅಂದಾನೆ. ಕರೆಕ್ಟಾಗಿ ಹೇಳ್ಬೇಕು ಅಂದರೆ ಡ್ಯಾನ್ಸ್ ಅಷ್ಟು ರಾಕೇಶ್ದು. ಹೌದಾ? ಆ ವಿಷಯ ಬಿಡಿ. ಇವಾಗ ನಾನು ಕಳಿಸಿದ ವಿಷಯ ಅಂಜಲಿ, ಐ ಲವ್ ಯು. ನಾನು ನಿಮ್ಮನ್ನು ಫ್ರೆಂಡಾಗಿ ನೋಡ್ತಿದ್ದೀನಿ, ಆದರೆ ನೀವು ಟೆಲ್ ಮಿ ಅಂಜಲಿ ಪ್ಲೀಸ್. ಇಲ್ಲ ಅಂತ ಮಾತ್ರ ಹೇಳ್ತೀನಿ. ಇಲ್ಲ, ಅದು ಹಾಗಲ್ಲ ಉಮೇಶ್. ನನಗೆ ಸ್ವಲ್ಪ ಟೈಮ್ ಬೇಕು, ನಾಳೆ ಹೇಳ್ತೀನಿ. ಇಟ್ಸ್ ಓಕೆ, ಟೇಕ್ ಯುವರ್ ಓನ್ ಟೈಮ್. ನಿಜ ಹೇಳಿ, ಈ ಡ್ಯಾನ್ಸ್ ಸ್ಕೂಲ್ ನಿಮ್ಮದೇನಾ? ಹೌದು, ನಂದೆ. ಮತ್ತೆ ಕ್ಲೋಸ್ ಆಗಿದೆ? ಕೀನಾ ವಾಚ್ಮೆನ್ ತೊಗೊಂಡೋಗಿದ್ದಾನೆ. ಮತ್ತು ನನ್ನನ್ನು ನೋಡಿದ್ರೆ ಏನು ಕಸ ಹೊಡಿ ಅಂತಾರ ನಾನು ಕಾಣ್ತಾ ಇದ್ದೀನಿ. ಅದು ಉಮೇಶ್ ಹೇಳಿದರು. ಉಮೇಶ? ಆ ಸ್ಕೋಪ್ ರಾಜನ? ಇಲ್ಲ, ಅದು ನೀವು ಕಸ ಹೊಡೆಯೋರಂತೆ. ಇನ್ನೇನು ಹೇಳ್ದ ಅವನು? ನಾನು ಕಸ ಹೊಡಿತೀನಂತ. ಅವ್ನು ಮಾತ್ರ ಆ ರಾಕೇಶ್ ಕೊಟ್ಟರೋ ಲ್ಯಾಪ್ಟಾಪ್ ಇಟ್ಕೊಂಡು ಊರೆಲ್ಲ ಪೋಸ್ ಕೊಡ್ತಾನೆ.
ಹಾಗಾದರೆ ನನಗೆ ಪ್ರೆಸೆಂಟ್ ಮಾಡಿರೋ ಲ್ಯಾಪ್ಟಾಪ್ ರಾಕೇಶ್ದಾ? ಇಡೀ ಕಡ್ಲೆಕಾಯಿ ತೊಳಕ್ಕೋ ಅವನ ಹತ್ರ ದುಡ್ಡಿರಲ್ಲ. ಅವ್ನ ಕಾಲೇಜ್ ಫೀಸು, ಊಟ, ತಿಂಡಿ, ಬಟ್ಟೆ ಎಲ್ಲ ಪಾಪ ಆ ರಾಕೇಶ್ ಹಾಕಿರೋ ಭಿಕ್ಷೆ. ನನ್ನ ಮಗನ ಮಾತು ನಂಬ್ತೀರಾ? ಛೇ, ಹಾಗಾದರೆ ಆ ಲ್ಯಾಪ್ಟಾಪ್ನ ಅವನಿಗೆ ವಾಪಸ್ ಕೊಟ್ಬಿಡ್ಲಾ? ಬೇಡ ಬೇಡ, ಅದು ರಾಕೇಶ್ದು. ಅವ್ನು ನಿಮ್ಮನ್ನೇನು ಕೇಳಲ್ಲ ಬಿಡಿ. ಆ ವಿಷಯ ಬಿಡಿ. ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ವಾಟ್ಸ್ ದಟ್? ಅದು ಐ ಲವ್ ಯು. ನಾನು ನಿಮ್ಮನ್ನ ಫ್ರೆಂಡಾಗಿ ನೋಡ್ತಿದ್ದೀನಿ. ಆ ಥರ ನಾನು ಯಾವತ್ತೂ ನಿಮ್ಮನ್ನು ನೋಡಿಲ್ಲ. ಪ್ಲೀಸ್ ಪ್ಲೀಸ್ ಅಂಜಲಿ. ಅದು ಹಾಗಲ್ಲ ಲೋಕೇಶ್. ಪ್ಲೀಸ್. ನನಗೆ ಸ್ವಲ್ಪ ಟೈಮ್ ಬೇಕು, ನಾಳೆ ಹೇಳ್ತೀನಿ. ಓಕೆ, ಪರವಾಗಿಲ್ಲ. ಟೇಕ್ ಯುವರ್ ಓನ್ ಟೈಮ್. ಏಯ್ ಮಗ, ಇಲ್ಲಿಗೆ ಕರ್ಕೊಂಬಂದಿದ್ಯಾ? ಏನು ವಿಷಯ? ಅಂಜಲಿ ನೈಟ್ ಫೋನ್ ಮಾಡಿದ್ಲು. 3 ಜನ ಬರೋಕ್ಕೆ ಕೇಳಿದ್ಲು. ಏನೋ ಮಾತಾಡ್ಬೇಕಂತಿದ್ಲು. ಇಬ್ಬರಲ್ಲೊಬ್ರು ಅಂಜಲಿಗೆ ಫೋನ್ ಮಾಡ್ಬಿಟ್ಟು ಎಲ್ಲಿದ್ದಾಳೆ ಅಂತ ಕೇಳಿ. ಹಲೋ ಅಂಜಲಿ, ಎಲ್ಲಿದ್ಯಾ? ಹಾಂ, ಬರ್ತಾ ಇದ್ದೀನಿ. ಬರ್ತಾ ಇದ್ದಾಳಂತ? ಎಕ್ಸ್ಕ್ಯೂಸ್ ಮೀ. ನೋಡಿ ಉಮೇಶ್, ಲೋಕೇಶ್, ನಿನ್ನೆ ನೀವಿಬ್ಬರು ನನಗೆ ಪ್ರಪೋಸ್ ಮಾಡಿದ್ರಿ. ಆದರೆ ನಾನು ಲವ್ ಮಾಡ್ತಿರೋದು ನಿಮ್ಮಿಬ್ಬರನ್ನ ಅಲ್ಲ. ಮತ್ತೆ ಅದು ಮತ್ಯಾರನ್ನ? ರಾಕೇಶ್ನ. ವಾಟ್? ಏನು ತಮಾಷೆ ಮಾಡ್ತಾಯಿರ ನೀವು? ನೋ ರಾಕೇಶ್, ಐ ಆಮ್ ಸೀರಿಯಸ್ಲಿ. ಆ್ಯಕ್ಚುಲಿ ಇವರಿಬ್ಬರನ್ನ ಫ್ರೆಂಡ್ಶಿಪ್ ಮಾಡಿದ್ದೆ ನಿಮಗೋಸ್ಕರ. ಓಕೆ ರಾಕೇಶ್, ಲೆಟ್ಸ್ ಸಿ ಅಗೇನ್, ಬಾಯ್. ಅವಳ ಮೇಲೆ ನಂಗೆ ಯಾವ ಫೀಲಿಂಗ್ ಇಲ್ಲಪ್ಪ. ನಿನಗಿಲ್ಲ, ಅವಳಿಗಿದೆಯಲ್ಲ. ಸುಮ್ಮನೆ ಮಗ. ಅಂಜಲಿ ಡಿಸಿಷನ್ ಕರೆಕ್ಟಾಗಿದೆ. ನಿನ್ನ ಕಾಲು ನಾನು ಎಳಿತಿದ್ದೆ, ನನ್ನ ಕಾಲು ನೀನು ಎಳಿತಿದ್ದೆ. ನಮ್ಮಿಬ್ಬರ ಕಾಲು ನಾವು ಎಳೆದ್ಬಿಟ್ಟು ಅವ್ನ ಕಾಲು ಹಿಡ್ಕೊಂಡಿದ್ದಾಳೆ. ಇದರಿಂದ ಗೊತ್ತಾಗಿತ್ತೇನೆಂದರೆ ಪ್ರೀತಿ ತಾನಾಗೆ ಹುಟ್ಟಬೇಕು. ಯಾರ ಫೋರ್ಸಿಂದಾಗಲಿ ಯಾರ ಇಂಪ್ರೆಸ್ಸಿಂದಾಗಲಿ ಹುಟ್ಟಲ್ಲ. ಇದೊಂದು ಗೊತ್ತಾಯ್ತು. ಕರೆಕ್ಟ್ ಮಗ. ಡಿಸೈಡ್ ಆಗೋಯ್ತು, ಎಲ್ಲ ಡಿಸೈಡು. ನಮ್ಮ ಅಂಜಲಿ ನಿನಗೆ ಅಂತ ಡಿಸೈಡ್ ಆಗೋಯ್ತು ಮಗ. ಇವತ್ತು ಹೇಳ್ತಾ ಇದ್ದೀನಿ ಕೇಳು. ನೀನು ನಂಗೆ ಮಾಡಿದ ಹೆಲ್ಪ್ ನಾನು ನಿಂಗೆ ತಿರ್ಗಾ ಮಾಡ್ತೀನಿ, ಆಯ್ತಾ? ಏಯ್, ನೀನು ಅದನ್ನೇ ಹೇಳ್ಬಿಡು. ಕರೆಕ್ಟ್ ಮ್ಯಾಮ್. ನೀನು ನನಗೆ ಎಷ್ಟೊಂದು ಸಹಾಯ ಮಾಡಿದ್ಯಾ. ನೀನು ನನಗೆ ಅಂತ ಡ್ಯಾನ್ಸ್ ಕ್ಲಾಸ್ ಹಾಕೊಟ್ಟಿದ್ಯಾ. ಅದನ್ನ ನಾನು ಚೆನ್ನಾಗಿ ನೋಡ್ಕೊಂಡು ಅದರಿಂದ ನಾನು ಏನಾದರೂ ಒಂದು ಅಚೀವ್ಮೆಂಟ್ ಮಾಡೇ ಮಾಡ್ತೀನಿ. ಅವಾಗ ನಾನು ನಿಂಗೆ ಕೊಡೋ ವ್ಯಾಲ್ಯೂ ಏನು ಅಂತ ತೋರಿಸ್ತೀನಿ. ಮಾಡಿ ತೋರಿಸ್ತೀವಿ. ಇದು ಬರೀ ಬಾಯಿ ಮಾತಾಗಿರ್ಬಾರ್ದು. ಇಲ್ಲ ಮ್ಯಾಮ್, ನಿಜವಾಗ್ಲೂ ಮಾಡಿ ತೋರಿಸ್ಬೇಕು. ಮಾಡ್ತೀವಿ, ನೋಡೋಣ. ಅಷ್ಟೇ. ನಿಮ್ಮಿಬ್ರಲ್ಲೂ ಈ ಚೇಂಜಸ್ ಬರಬೇಕು ಅಂತಾನೆ ನಾನು ಅಂಜಲಿ ಸೇರ್ಕೊಂಡು ನಾಟಕ ಆಡಿದ್ದೆ. ಏನು ನಾಟಕನಾ? ಹೌದು. ಏನಕ್ಕೆ ಈ ನಾಟಕ? ಏನ್ಕೆ ಅಂದ್ರೆ ನಾನು ಕಷ್ಟಪಟ್ಟಿದ್ದ ಕಾಸಲ್ಲಿ ನೀನು ಕಾಲೇಜ್ ಸೇರಿಸಿದ್ರೆ ಓದ್ಲಾಡ್ಕೊಂಡು ಕೂತಿದ್ಯಾ. ನಿನಗೆ ಇನ್ಸ್ಟಿಟ್ಯೂಟ್ ಕಟ್ಬಿಟ್ಟು ಡ್ಯಾನ್ಸ್ ಹೇಳ್ಕೊಡು ಅಂದ್ರೆ ಏನೇನೋ ಮಾಡ್ತಿದ್ಯಾ. ಅದಕ್ಕೆ ಯಾವತ್ತೂ ಒಳ್ಳೆ ಲೈಫಲ್ಲಿ ಜೀವನ ಮಾಡಿ, ಈ ಲೋಕಲ್ ಲೈಫ್ನ ಬಿಟ್ಬಿಡಿ, ರಿಯಲ್ ಲೈಫಲ್ಲಿ ಬಾಳಿ. ಆಯ್ತು ಮ್ಯಾಮ್. ಎಕ್ಸ್ಕ್ಯೂಸ್ ಮೀ, ಈ ಅಡ್ರೆಸ್ ಸ್ವಲ್ಪ ಎಲ್ಲಿ ಬರುತ್ತೆ ಹೇಳ್ತೀರಾ? ಯಾವುದೇ ಬ್ರ್ಯಾಂಡ್ ವಿಸ್ಕಿ ಕುಡಿದ್ರೂ ಕಿಕ್ ಹೊಡೆದಾಗ ಬರೋದು ಲೋಕಲ್ ಸ್ಟೆಪ್ಸ್ ಅಂತ ನಮ್ಮ ಲೋಕಲ್ ಬಾಯ್ಸ್ ಪ್ರೂವ್ ಮಾಡಿಬಿಟ್ರು ಕಣ್ರಿ.